ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ನಮ್ಮ ಈ ಕ್ಲಾಸ್ ಭಾರತದ ಮಹಿಳಾ ಮುಖ್ಯಮಂತ್ರಿಗಳು. ಯಾಕೆ ನಾವು ಭಾರತದ ಮಹಿಳಾ ಮುಖ್ಯಮಂತ್ರಿಗಳ ಬಗ್ಗೆ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ ದೆಹಲಿಯಲ್ಲಿ ಅತಿಶಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅವರು ಎಷ್ಟೇ ಮುಖ್ಯಮಂತ್ರಿ ಮತ್ತು ಯಾವ್ಯಾವ ಮಹಿಳಾ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಅವಧಿಗಳವರೆಗೆ ಅಧಿಕಾರದಲ್ಲಿ ಇದ್ದರು ಅನ್ನೋದನ್ನ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ನೋಡೋಣ ಗೆಳೆಯರೆ. ಯಾಕಂದರೆ 6 ತಿಂಗಳಿಂದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದರು. ಜೈಲಿನಲ್ಲಿ ಇರೋ ಕಾರಣದಿಂದ ಅವರು ತಮ್ಮ ಸ್ಥಾನಕ್ಕೆ ಕೆಲಸವನ್ನು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಜಾಮೀನು ಮೇಲೆ ಹೊರಗೆ ಬಂದು ಸೆಪ್ಟೆಂಬರ್ 2024ರಂದು ರಾಜೀನಾಮೆಯನ್ನು ಕೊಟ್ಟು ಅತಿಶಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಅವರು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು. ಆದ್ದರಿಂದ ಭಾರತದ ಮಹಿಳಾ ಮುಖ್ಯಮಂತ್ರಿಗಳು ಎಷ್ಟು ಜನ ಅಧಿಕಾರದಲ್ಲಿದ್ದರು, ಎಷ್ಟು ಜನ ಅವಧಿಯಲ್ಲಿ ಎಷ್ಟು ವರ್ಷ ಯಾವ ರಾಜ್ಯದಲ್ಲಿ ಎಷ್ಟು ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದನ್ನು ನೋಡೋಣ ಬನ್ನಿ ಗೆಳೆಯರೆ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ. ಗೆಳೆಯರೆ, ಮೊದಲನೇದಾಗಿ ಸುಚೇತಾ ಕೃಪಲಾನಿ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಗಳು. ಸುಚೇತಾ ಕೃಪಲಾನಿ 1963ರ ಅಕ್ಟೋಬರ್ನಿಂದ 1967ರವರೆಗೆ ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಿರ್ವಹಿಸಿದ್ದಾರೆ. ಯಾರು? ಸುಚೇತಾ ಕೃಪಲಾನಿ ಅವರು. ಸುಚೇತಾ ಕೃಪಲಾನಿಯವರ ಒಟ್ಟು ಅಧಿಕಾರಾವಧಿ 3 ವರ್ಷ 162 ದಿನಗಳು. ಗೆಳೆಯರೆ, ನೆನಪಿರಲಿ, ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಸುಚೇತಾ ಕೃಪಲಾನಿಯವರು ಉತ್ತರ ಪ್ರದೇಶಕ್ಕೆ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಿರ್ವಹಿಸಿದ್ದಾರೆ 1963ರಿಂದ 1967. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗೆಳೆಯರೆ. 2, ನಂದಿನಿ ಸತ್ಪತಿ ಅವರು 2ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಒಡಿಸ್ಸಾದ ಮೊದಲ ಮತ್ತು ಏಕೈಕ ಮಹಿಳಾ ಮುಖ್ಯಮಂತ್ರಿ ಇವರು. ಒಡಿಸ್ಸಾದ ಮೊದಲ ಮತ್ತು ಏಕೈಕ ಮಹಿಳಾ ಮುಖ್ಯಮಂತ್ರಿ ಇವರು 1972ರಿಂದ 1973 ಮತ್ತು 1974ರಿಂದ 1976 ಅಧಿಕಾರದಲ್ಲಿದ್ದರು. ಸೊ ನಂದಿನಿ ಸತ್ಪತಿಯವರ ಅಧಿಕಾರಾವಧಿ ಬಂದ್ಬಿಟ್ಟು 4 ವರ್ಷ 185 ದಿನಗಳು ಗೆಳೆಯರೆ, ನೆನಪಿರಲಿ. ಓಕೆ, ನೆಕ್ಸ್ಟ್ ನೋಡೋಣ ಗೆಳೆಯರೆ. 3, ಶಶಿಕಲಾ ಕಾಕೋಡ್ಕರ್ ಅವರು ಗೋವಾದ ಮೊದಲ ಮತ್ತು ಏಕೈಕ ಮಹಿಳಾ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1973ರ ಆಗಸ್ಟ್ನಿಂದ 1979ರ ಏಪ್ರಿಲ್ವರೆಗೆ ಅಧಿಕಾರದಲ್ಲಿದ್ದರು. ಯಾರು? ಶಶಿಕಲಾ ಕಾಕೋಡ್ಕರ್ ಅವರು. ಶಶಿಕಲಾ ಕಾಕೋಡ್ಕರ್ ಅವರ ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷ 258 ದಿನಗಳು ಇವರು ಅಧಿಕಾರದಲ್ಲಿ ಇದ್ರು ಗೆಳೆಯರೆ. ಓಕೆ, ಗೋವಾದ ಮೊದಲ ಮತ್ತು ಏಕೈಕ ಮಹಿಳಾ ಸಿಎಂ ಶಶಿಕಲಾ ಕಾಕೋಡ್ಕರ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇದ್ದೀವಿ. 4, ಸೈಯದಾ ಅನ್ವೇರಾ ತೈಮೂರ್. ಗೆಳೆಯರೆ, ಸೈಯದಾ ಅನ್ವೇರಾ ತೈಮೂರ್ ಅವರು ಅಸ್ಸಾಂನ ಮೊದಲ ಮತ್ತು ಏಕೈಕ ಮಹಿಳಾ ಸಿಎಂ ಆಗಿದ್ರು. ಇವರು 1980ರ ಡಿಸೆಂಬರ್ನಿಂದ 1981ರ ಜೂನ್ವರೆಗೆ ಅಧಿಕಾರದಲ್ಲಿದ್ದರು. ಯಾರು? ಸೈಯದ್ ಅನ್ವೇರಾ ತೈಮೂರ್ ಅವರು. ಸೊ ಸೈಯದ್ ಅನ್ವೇರಾ ತೈಮೂರ್ ಅವರ ಅಧಿಕಾರಾವಧಿ ಬಂದ್ಬಿಟ್ಟು 206 ದಿನಗಳು. ಓಕೆ. 5, ವಿ.ಎನ್. ಜಾನಕಿ ರಾಮಚಂದ್ರನ್. ಗೆಳೆಯರೆ, ವಿ.ಎನ್. ಜಾನಕಿ ರಾಮಚಂದ್ರನ್ ಅವರು ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು 1988ರ ಜನವರಿ 7ರಿಂದ 30ರವರೆಗೆ ಅಧಿಕಾರದಲ್ಲಿದ್ದರು. ಒಟ್ಟು ಅಧಿಕಾರಾವಧಿ 23 ದಿನಗಳು. ತುಂಬ ಕಡಿಮೆ ಅವಧಿಯ ಮಹಿಳಾ ಮುಖ್ಯಮಂತ್ರಿಗಳು ಯಾರಪ್ಪ ಅಂದರೆ ಅದು ವಿ.ಎನ್. ಜಾನಕಿ ರಾಮಚಂದ್ರನ್ ಅವರು. ಒಟ್ಟು 23 ದಿನಗಳು ಇವರು ಅಧಿಕಾರದಲ್ಲಿ ಇದ್ದರು ತಮಿಳುನಾಡಿನಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. 6, ಜೆ. ಜಯಲಲಿತಾ ಅವರು. ಅಮ್ಮ ಅಂತ ಕರೀತಾರೆ ತಮಿಳುನಾಡಲ್ಲಿ, ಇವ್ರದನ್ನು ಅಮ್ಮ ಅಂತ ಕರೀತಾರೆ. ಜೆ. ಜಯಲಲಿತಾ ಅವರು ತಮಿಳುನಾಡಿನಲ್ಲಿ ಇವರು 5 ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು 1991ರಿಂದ 1996, 2001 ಮೇದಿಂದ 2001 ಸೆಪ್ಟೆಂಬರ್ವರೆಗೆ, 2007ರಿಂದ 2006ರವರೆಗೆ, 2011ರಿಂದ 2014ರವರೆಗೆ, 2015ರಿಂದ 2016ರವರೆಗೆ ಆಡಳಿತದಲ್ಲಿದ್ದರು. ಒಟ್ಟು 5 ಬಾರಿ ಸಿಎಂ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು? ಜೆ. ಜಯಲಲಿತಾ ಅವರು. ಓಕೆ, ಸೊ ಜೆ. ಜಯಲಲಿತಾ ಅವರ ಒಟ್ಟು ಅಧಿಕಾರಾವಧಿ 14 ವರ್ಷ 124 ದಿನಗಳು.
ಇವರು ಜೀವಂತವಾಗಿದ್ದರೆ ಒಂದು ರೆಕಾರ್ಡನ್ನು ಮುರಿತಾ ಇದ್ರು, ಬಟ್ ಇವರು ಅನಾರೋಗ್ಯದ ಕಾರಣ ಸ್ವರ್ಗಸ್ಥರಾದರು. ಆದ್ರಿಂದ ಆ ರೆಕಾರ್ಡ್ ಬೇರೆಯವ್ರ ಹೆಸರಲ್ಲಿದೆ. ಅದು ಯಾವ ರೆಕಾರ್ಡ್ ಅಂತ ಹೇಳ್ತೀನಿ ಗೆಳೆಯರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ನಂಬರ್ 7 ಮಾಯಾವತಿ. ಗೆಳೆಯರೆ, ಮಾಯಾವತಿ ಅವರು ಉತ್ತರ ಪ್ರದೇಶದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು. ಇವರು 1995 ಜೂನ್ನಿಂದ 1995 ಅಕ್ಟೋಬರ್ವರೆಗೆ, 1997 ಮಾರ್ಚ್ನಿಂದ 1997 ಮೇವರೆಗೆ, 2007ರಿಂದ 2003 ಗೆಳೆಯರೆ. ಓಕೆ, ಸೊ ಮೇಯಿಂದ ಆಗಸ್ಟ್ವರೆಗೆ, 2007ರಿಂದ 2012 ಮೇ ಮತ್ತು ಮಾರ್ಚ್ ಆಡಳಿತದಲ್ಲಿದ್ದರು. ಓಕೆ, ಇದು ಯಾವ ರೀತಿ ಇದೆ ಅಂದರೆ 2002 ಮೇದಿಂದ 2003 ಆಗಸ್ಟ್ ಮತ್ತು 2007 ಮೇದಿಂದ 2012 ಮಾರ್ಚ್ವರೆಗೆ ಆಡಳಿತದಲ್ಲಿದ್ದರು ಮಾಯಾವತಿಯವರು. ಓಕೆ, ಸೊ ಮಾಯಾವತಿಯವರ ಒಟ್ಟು ಅಧಿಕಾರಾವಧಿ ಬಂದ್ಬಿಟ್ಟು 7 ವರ್ಷ 5 ದಿನಗಳು ಗೆಳೆಯರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ 8 ರಾಜೇಂದರ್ ಕೌರ್ ಬಟ್ಟಲ್. ಗೆಳೆಯರೆ, ರಾಜೇಂದ್ರ ಕೌರ್ ಬಟ್ಟಲ್ ಅವರು ಪಂಜಾಬ್ನ ಮೊದಲ ಮತ್ತು ಏಕೈಕ ಮಹಿಳಾ CM ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು 1996ರಿಂದ 1997ರಲ್ಲಿ CM ಆಗಿದ್ದರು. ಇವರ ಒಟ್ಟು ಅಧಿಕಾರಾವಧಿ ಬಂದ್ಬಿಟ್ಟು 83 ದಿನಗಳು, ನೆನಪಿರ್ಲಿ ಗೆಳೆಯರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 9 ಸುಷ್ಮಾ ಸ್ವರಾಜ್ ಅವರು. ಸುಷ್ಮಾ ಸ್ವರಾಜ್ ಅವರು ದಿಲ್ಲಿಯ ಮೊದಲ CM ಆಗಿದ್ದ ಇವರು 1998 ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಅಧಿಕಾರದಲ್ಲಿದ್ದರು. ಸುಷ್ಮಾ ಸ್ವರಾಜ್ ಅವರ ಒಟ್ಟು ಅಧಿಕಾರಾವಧಿ ಬಂದ್ಬಿಟ್ಟು 51 ದಿನಗಳು ಗೆಳೆಯರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ 10 ಶೀಲಾ ದೀಕ್ಷಿತ್. ಗೆಳೆಯರೆ, ತಮ್ಮ ನಾನು ಹೇಳಿದ್ದೆ ಒಂದು ರೆಕಾರ್ಡ್ ಬೇರೆಯವ್ರ ಹೆಸರಲ್ಲಿದೆ ಅಂತ. ಆ ರೆಕಾರ್ಡ್ ಏನು ಅಂದರೆ ಶೀಲಾ ದೀಕ್ಷಿತ್ ಅವರು ದಿಲ್ಲಿಯಲ್ಲಿ 1998ರಿಂದ 2013ರವರೆಗೆ ದೀರ್ಘವಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಸೊ ಇವರ ಒಟ್ಟು ಅಧಿಕಾರಾವಧಿ ಎಷ್ಟು ಅಂದರೆ 15 ವರ್ಷ 25 ದಿನಗಳು. ಗೆಳೆಯರೆ, ಏನು ರೆಕಾರ್ಡ್ ಅಂದರೆ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂಥ ಮಹಿಳಾ CMಗಳಲ್ಲಿ ಮೊದಲಿಗರಾಗಿ ಶೀಲಾ ದೀಕ್ಷಿತ್ ಅವರು ಇದ್ದಾರೆ. ಯಾಕಂದರೆ ಇವರ ಅಧಿಕಾರಾವಧಿ 15 ವರ್ಷ 25 ದಿನಗಳು. ಜಯಲಲಿತಾ ಅವರು ಜೀವಂತವಾಗಿದ್ದಿದ್ರೆ ಈ ರೆಕಾರ್ಡನ್ನು ಅವರು ಮುರಿತಾ ಇದ್ರು, ಬಟ್ ಅವರು ಸ್ವರ್ಗಸ್ಥರಾದ ಕಾರಣ ಆ ರೆಕಾರ್ಡು ಶೀಲಾ ದೀಕ್ಷಿತ್ ಅವರ ಹೆಸರಲ್ಲಿ ಇದೆ. ಯಾಕಂದರೆ 15 ವರ್ಷ 25 ದಿನಗಳು ಇವರು ಸುದೀರ್ಘವಾದ ಆಳ್ವಿಕೆಯನ್ನು ನಡೆಸಿದ್ದಾರೆ ದಿಲ್ಲಿಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ 1998ರಿಂದ 2013ರವರೆಗೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇರೋದು 11 ರಾಬ್ರಿ ದೇವಿ. ರಾಬ್ರಿ ದೇವಿ ಯಾರು ಅಂದರೆ ತಮಗೆ ಹೇಳ್ತೀನಿ, ಬಿಹಾರದ ಮೊದಲ ಏಕೈಕ ಮಹಿಳಾ CM ಆಗಿದ್ದು ಇವರು 1999ರಿಂದ 2000ರವರೆಗೆ, 2000ದಿಂದ 2005ರವರೆಗೆ ಅಧಿಕಾರದಲ್ಲಿದ್ದರು. ಲಾಲೂ ಪ್ರಸಾದ್ ಯಾದವ್ ಅವರ ಧರ್ಮಪತ್ನಿ ರಾಬ್ರಿ ದೇವಿ ಅವರು ಗೆಳೆಯರು. ಓಕೆ, ಸೊ ಅವರು ಜೈಲಿಗೆ ಹೋದಾಗ ಇವರು ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಸೊ ರಾಬ್ರಿ ದೇವಿಯವರ ಒಟ್ಟು ಅಧಿಕಾರಾವಧಿ 7 ವರ್ಷ 190 ದಿನಗಳು. 2 ಸಾರಿ CM ಆಗಿದ್ದಾರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇರೋದು 12 ಉಮಾಭಾರತಿ. ಉಮಾಭಾರತಿ ಅವರು ಮಧ್ಯಪ್ರದೇಶದ ಮೊದಲ ಮಹಿಳಾ CM ಆಗಿ ಇವರು 2003ರಿಂದ 2004ರವರೆಗೆ ಆಡಳಿತದಲ್ಲಿದ್ದರು. ಇವರ ಒಟ್ಟು ಅಧಿಕಾರಾವಧಿ 259 ದಿನಗಳು ಗೆಳೆಯರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇರೋದು 13 ವಸುಂಧರಾ ರಾಜೆ. ವಸುಂಧರಾ ರಾಜೆ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ರಾಜಸ್ಥಾನದ ಮೊದಲ ಮಹಿಳಾ CM ಆದ ಇವರು 2003ರಿಂದ 2008, 2013ರಿಂದ 2018ರವರೆಗೆ ಆಡಳಿತದಲ್ಲಿದ್ದರು. ಒಟ್ಟು 10 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ಇವರು. ಸೊ ವಸುಂಧರಾ ರಾಜೆ ಅವರ ಅಧಿಕಾರಾವಧಿ ಬಂದ್ಬಿಟ್ಟು 10 ವರ್ಷ 9 ದಿನಗಳು. ಸಂಪೂರ್ಣವಾದ ಆಡಳಿತವನ್ನು ಮಾಡಿದ್ದಾರೆ. ಓಕೆ, 2 ಅವಧಿಗೂ ಕೂಡ ಸಂಪೂರ್ಣವಾದ ಆಡಳಿತವನ್ನು ಇವರು ಮಾಡಿದ್ದಾರೆ ಗೆಳೆಯರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು 14 ಮಮತಾ ಬ್ಯಾನರ್ಜಿ. ದೀದಿ ಅಂತ ಕರೀತಾರೆ. ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಇವರನ್ನು ದೀದಿ ಅಂತ ಕರೀತಾರೆ. ಸೊ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಪ್ರಸ್ತುತ CM ಆಗಿದ್ದು ಇವರು 2011ರ ಮೇನಿಂದ ಅಧಿಕಾರದಲ್ಲಿದ್ದಾರೆ. ಸೊ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಾವಧಿ ಬಂದ್ಬಿಟ್ಟು 13 ವರ್ಷ 100ಕ್ಕೂ ಅಧಿಕ ದಿನಗಳು ಗೆಳೆಯರೆ. ಸೊ ಇವರು ಕಂಟಿನ್ಯೂ ಮಾಡ್ತಾ ಇದ್ರೆ ಏನು ಶೀಲಾ ದೀಕ್ಷಿತ್ ಅವರ ರೆಕಾರ್ಡ್ ಇದೆ ಆ ರೆಕಾರ್ಡನ್ನು ಇವರು ಬ್ರೇಕ್ ಮಾಡಿ ಮೊದಲ ಮಹಿಳಾ CM, ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ಮೊದಲ ಮಹಿಳಾ CM ಅಂತ ಇವರು ಪಟ್ಟವನ್ನು ತಗೋಬಹುದು. ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ, ಸೊ ಇವರ ಮಮತಾ ಬ್ಯಾನರ್ಜಿ ಅಧಿಕಾರಾವಧಿ ಬಂದ್ಬಿಟ್ಟು 13 ವರ್ಷ 100ಕ್ಕೂ ಅಧಿಕ ದಿನಗಳು ಗೆಳೆಯರೆ. ಓಕೆ, ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾವಾಗ? ಸೆಪ್ಟೆಂಬರ್ನಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರೋದ್ರಿಂದ 13 ವರ್ಷ 100ಕ್ಕೂ ಅಧಿಕ ದಿನಗಳು. ಮುಂದೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ 15 ಆನಂದಿಬೆನ್ ಪಟೇಲ್. ಆನಂದಿಬೆನ್ ಪಟೇಲ್ ಗುಜರಾತ್ನ ಮೊದಲ ಮಹಿಳಾ CM ಆದ ಇವರು 2014ರಿಂದ
2016ರವರೆಗೆ ಅಧಿಕಾರದಲ್ಲಿದ್ದರು. ಆನಂದಿಬೆನ್ ಪಟೇಲ್ ಅವರ ಅಧಿಕಾರಾವಧಿ ಬಂದ್ಬಿಟ್ಟು 2 ವರ್ಷ 77 ದಿನಗಳು ಗೆಳೆಯರೆ. ನರೇಂದ್ರ ಮೋದಿ ಅವರು PM ಪ್ರೈಮ್ ಮಿನಿಸ್ಟರ್ ಆದ ನಂತರ ಗುಜರಾತ್ನ CM ಕುರ್ಚಿ ಖಾಲಿ ಉಳಿದ ನಂತರ ಇವರು ಆನಂದಿಬೆನ್ ಪಟೇಲ್ ಅವರು CM ಆಗ್ತಾರೆ. ಓಕೆ, ಸೊ ಗುಜರಾತ್ನ ಮೊದಲ ಮಹಿಳಾ CM ಯಾರು? ಆನಂದಿಬೆನ್ ಪಟೇಲ್. ಇವರ ಅಧಿಕಾರಾವಧಿ 2014ರಿಂದ 2016. ಇವರ ಒಟ್ಟು ಅಧಿಕಾರಾವಧಿ ಬಂದ್ಬಿಟ್ಟು 2 ವರ್ಷ 77 ದಿನಗಳು ಗೆಳೆಯರೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇರೋದು 16 ಮೆಹಬೂಬಾ ಮುಫ್ತಿ ಕಾಶ್ಮೀರ್ ಗೆಳೆಯರೆ. ಮೆಹಬೂಬಾ ಮುಫ್ತಿ ಇವರು ಜಮ್ಮು ಮತ್ತು ಕಾಶ್ಮೀರದ ಮೊದಲ ಮಹಿಳಾ CM ಆಗಿದ್ದು 2016ರಿಂದ 2018ರವರೆಗೆ ಅಧಿಕಾರದಲ್ಲಿದ್ದರು. ಮೆಹಬೂಬಾ ಮುಫ್ತಿ ಅವರ ಒಟ್ಟು ಅಧಿಕಾರಾವಧಿ 2 ವರ್ಷ 76 ದಿನಗಳು ಗೆಳೆಯರೆ. ಓಕೆ, ಸೊ ನಾನು ಸೆಪ್ಟೆಂಬರ್ 2024ರಂದು ಇದು ಕ್ಲಾಸ್ನ ಮಾಡ್ತಾ ಇದ್ದೀನಿ ಅಂದರೆ 17ನೇದು. ಅತಿಶಿ ಮರ್ಲೇನಾ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ಇದೇ ಸೆಪ್ಟೆಂಬರ್ 2024ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಿ ದಿಲ್ಲಿಯ ಗದ್ದುಗೆಯಲ್ಲಿ ಕೂತಿದ್ದಾರೆ. ಸೊ ದಿಲ್ಲಿಯ 3ನೇ ಮತ್ತು ಭಾರತದ 17ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾರು? ಅತಿಶಿ ಮರ್ಲೇನಾ ಅವರು 2024 ಸೆಪ್ಟೆಂಬರ್ ತಿಂಗಳಿಂದ ಅಧಿಕಾರದಲ್ಲಿ ಇದ್ದಾರೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.